ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಮಯಗ್ರೀವಾಮುಪಾಸ್ವವೇ. ಓಂ ಶ್ರೀ ನಮೋ ಭಗವದೇ ವಾಸುದೇವಾಯ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು. ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು 15/12/2024ರಿಂದ 21/12/2024 ದ್ವಾದಶ ರಾಶಿಗಳ ವಾರದ ಭವಿಷ್ಯ ಹೀಗಿರತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ. ಚಂದ್ರನ ಒಂದು ಸ್ಥಾನಮಾನಗಳನ್ನು ವೀಕ್ಷಣೆ ಮಾಡಿ, ಗ್ರಹಗಳ ಒಂದು ಬದಲಾವಣೆಗಳನ್ನು ವೀಕ್ಷಣೆ ಮಾಡಿ, ವಾರದಲ್ಲಿ ಬರ್ತಕ್ಕಂಥ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ. ಒಂದು ಪಕ್ಷಿ ನೋಟ ಅಷ್ಟೆ. ಈ ಪಕ್ಷಿ ನೋಟದಲ್ಲಿ ಏನೇನು ಬರುತ್ತೆ, ಏನೇನು ಫಲಗಳನ್ನು ನಿರ್ಣಯ ಮಾಡಬೇಕು. ಪ್ರತಿ ದಿವಸ ನಮ್ಮ ದಿನ ಭವಿಷ್ಯ ಬರ್ತಾ ಇರುತ್ತೆ. ಖಂಡಿತವಾಗಿ ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು ದಿನದ ಭವಿಷ್ಯ ಹೇಗಿರ್ತಕ್ಕಂಥದ್ದು ಇವೆಲ್ಲ ಕಾಮೆಂಟ್ ಮಾಡ್ತಿದ್ದೀರಾ. ಗುರುಗಳೇ ಇದೇ ಥರ ಆಗ್ತಿದೆ ಅಂತ. ಒಂದು ಸರಳವಾಗಿರ್ತಕ್ಕಂಥ ಅನಾಲಿಸಿಸ್ ಹೀಗೇ ಆಗುತ್ತೆ ಅಂತಕ್ಕಂಥದ್ದಲ್ಲ. ಚಂದ್ರನ ಸ್ಥಿತಿಯನ್ನು ನೋಡಿಕೊಂಡು ಅಲ್ಲಿ ಯಾವ ರೀತಿಯಾದಂಥ ಮನಸ್ಥಿತಿಗಳು ಬರ್ತಕ್ಕಂಥದ್ದಿರುತ್ತೆ, ಪರಿಸ್ಥಿತಿಗಳು ಹೇಗಾಗುತ್ತೆ ಜೀವನದ ಪೂರ್ತಿ ಉದ್ದಕ್ಕೂ ಅಂತಕ್ಕಂಥದ್ದಲ್ಲ. ಯಾಕೆಂದರೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದಶಾಭುಕ್ತಿ ಅಂತರಭುಕ್ತಿಗಳು ಬಹಳ ನಿರ್ಣಾಯಕವಾಗಿರ್ತಕ್ಕಂಥ ಕಾರ್ಯದವನ್ನು ನೋಡ್ತಕ್ಕಂಥದ್ದಿರುತ್ತೆ. ನಮ್ಮ ದಶ ಲೈಫ್ ಇವೆಂಟರ್ ಅಂತ ಕರೆದು, ಅಂದರೆ ನಿಮ್ಮ ದಶ ಏನಂತ ಹೇಳುತ್ತೆ ಅಂದರೆ ನಿಮ್ಮ ಒಂದು ಯಾವ್ಯಾವ ಫಲಗಳನ್ನು ಆ ದಶ ಕೊಡುತ್ತೆ, ಆ ಜೀವನದಲ್ಲಿ ಆ ಫಲಗಳು ನಡೀತಕ್ಕಂಥದ್ದಿರುತ್ತೆ. ನಂತರ ಭುಕ್ತಿಗಳನ್ನು ನೋಡಿ ಆ ಇವೆಂಟ್ ನಡೀತದ, ಅಂತರ್ಭುಕ್ತಿ ಎಸ್ ಆಗುತ್ತಾ, ಈ ಮೂರು ನೋಡಿ ನಿರ್ಣಯ ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಬೇರೆ ಏನು ಮ್ಯಾಜಿಕ್ ಮಾಡಲಿಕ್ಕಿಲ್ಲ. ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಂದಿಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. 100ಕ್ಕೆ 100 ಭಾಗ ನನಗೆ ಆತ್ಮವಿಶ್ವಾಸ ಇದೆ. ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಜ್ಯೋತಿಷ್ಯದ ಬೆಲೆ ಜನಕ್ಕೆ ಗೊತ್ತಾಗ್ತಕ್ಕಂಥದ್ದಿದ್ದೇ ಇರುತ್ತೆ. ಈ ಪೂಜಾ ಹೋಮ ಹವನಗಳು ಹಾಗೆ ಹೀಗೆ ಎಷ್ಟು ತರಹದ ಪೂಜೆಗಳನ್ನು ಜನಗಳು ಇವತ್ತು ಆಫರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟೋ ಜನಗಳು ಕಾಲ್ ಮಾಡಿದಾಗ ನಿಜವಾಗ್ಲೂ ನನಗೆ ಹೇಳ್ತಾರೆ, ಗುರುಗಳೇ ನೀವು ಸರಿಯಾಗಿ ಹೇಳ್ತೀರಾ ಹೇಗೆ ಅಂತಕ್ಕಂಥ ಒಂದು ಕ್ವಶನ್ ಮಾರ್ಕ್ ಆಗ್ತಾರೆ. ನಾನು ಯಾರಿಗೋ ದುಡ್ಡು ಹಾಕಿದ್ದೆ ಗುರುಗಳೇ, ಅದು ಸರಿಯಾಗಿ ಹೇಳಿಲ್ಲ, ಆ ಪೂಜೆ ಈ ಪೂಜೆ ಹೇಳಿ ಹಂಗೆ ಯಾಮರ್ಸ್ಬಿಟ್ಟು ಸುಮ್ಮನಾಗ್ಬಿಟ್ರು ಅಂತ. ಜಸ್ಟ್ ನೋಡಿ, ಖಂಡಿತವಾಗಿ ಜ್ಯೋತಿಷ್ಯಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ. ನಾನು 1000 ಸತಿ 1000 ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೇನೆ. ನಿಜವಾಗ್ಲೂ ಇವತ್ತಿನ ದಿನ ಬದಲಾಗ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ. ಸ್ವಲ್ಪ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ಇರಬೇಕು ಅಂದರೆ, ಖಂಡಿತ ನಮ್ಮ ಶತ್ರು ಕೂಡ ನಮ್ಮನ್ನು ನೋಡಿ ಅಂದರೆ ಗೌರವ ಕೊಡ್ತಕ್ಕಂಥ ಒಂದು ಸ್ಥಾನಕ್ಕೆ ಬೆಳಿಬೇಕಾಗ್ತದೆ. ನಿಮ್ಮ ಪಾಡಿಗೆ ನೀವಿದ್ದಾಗ ಖಂಡಿತವಾಗಿ ಆಟೋಮೆಟಿಕ್ಕಾಗಿ ಜೀವನದಲ್ಲಿ ಉದ್ಧಾರ ಆಗ್ತಕ್ಕಂಥದ್ದು, ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಫೇಸ್ ಮಾಡ್ತಕ್ಕಂಥದ್ದೆಲ್ಲ ನೋಡ್ಬೋದು. ಇದೇನು ಗುರುಗಳೇ ವಾರದ ಭವಿಷ್ಯ ಬಿಟ್ಟು ಏನೋ ಬೇರೆ ಸಬ್ಜೆಕ್ಟ್ ಮಾತಾಡ್ತಿದ್ದೀರಾ ಅಂತ ಅನ್ಕೋಬೇಡಿ. ಇದು ವಾಸ್ತವವಾಗಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಿದ್ದೇನೆ. ಅನೇಕ ಜನಗಳು ಇಷ್ಟ ಆಗ್ಬೋದು. ಒಬ್ಬೊಬ್ಬರಲ್ಲಿ ಒಂದೊಂದು ಥರದ ಗುಣ ವೈಶಿಷ್ಟ್ಯತೆ ಇರ್ತಕ್ಕಂಥದ್ದು ಇರ್ಬೋದು. ಬಟ್ ಒಂದು ಮೋಸ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ಥರದ್ದು ಹಾಗೆ ಆಗುತ್ತೆ. ಬಟ್ ಮೋಸ ಹೋಗಿದ್ದೀನಿ ಅಂದರೆ ವಿವಿಧ ಬೇರೆ ಬೇರೆ ವಿಧಾನಗಳಿರ್ಬೋದು. ಬಟ್ ಮೋಸ ಹೋಗಿರೋದಂತೂ ಸತ್ಯ ಆಗ್ತಕ್ಕಂಥದ್ದು ಇರುತ್ತೆ. ಬಟ್ ಒನ್ ಥಿಂಗ್, ನಿಜವಾಗ್ಲೂ ಜೀವನದಲ್ಲಿ ನಾವು ಯಾವಾಗ ಒಳ್ಳೆಯದನ್ನು ಆಲೋಚನೆ ಮಾಡ್ತೇವೋ, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಿರುತ್ತೋ, ಲಾ ಆಫ್ ಅಟ್ರಾಕ್ಷನ್ ಯೂನಿವರ್ಸ್ ನಮ್ಮನ್ನು ನೋಡ್ತಾ ಇರುತ್ತೆ. ಅದೇ ರೀತಿಯಾದಂಥ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ. ಅದಕ್ಕೆ ಥಿಂಕ್ ಪಾಸಿಟಿವ್ 100%. ಯಾವಾಗಲೂ ಒಳ್ಳೆಯದನ್ನು ಆಲೋಚನೆ ಮಾಡಿ. ಕೆಟ್ಟದ್ದು ಆಗದಿದ್ದರೆ ಆಗುತ್ತೆ, ಅದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾವಾಗ ನಾವು ಒಳ್ಳೆಯ ಆಲೋಚನೆಗಳನ್ನು ಸ್ಟಾರ್ಟ್ ಮಾಡ್ತೀವೋ, ನಿಜವಾಗ್ಲೂ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು ಒಂದೇ ಬರ್ತದೆ. ಗುರುಗಳೇ ನಾನು ಸಾಲ ಮಾಡಿದ್ದೀನಿ, ಸಾಲ ತೀರುತ್ತೆ ಅಂತ ಇರ್ತಾವೆ. ಆ ಸಾಲ ತೀರುತ್ತೆ ಅಂತಕ್ಕಂಥ ಯೋಚನೆ ಮ್ಯಾಕ್ಸಿಮಮ್ ನಿಮ್ಮನ್ನು ಒಂದು ರೀತಿಯಾಗಿ ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಮನೋಭಾವವನ್ನು ಹುಟ್ಟಿಸುತ್ತೆ. ದಿಸ್ ಈಸ್ ದ ಲಾ ಆಫ್ ನೇಚರ್. ಇದನ್ನು ನಾವು ಯಾವಾಗ ಸ್ವಾಭಾವಿಕವಾಗಿ ಬೆಳೆಸ್ಕೊಳ್ತೀವೋ, ನಿಜವಾಗ್ಲೂ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಳು ಪಾಸಿಟಿವ್ ಆಗ್ತದೆ. ಅನೇಕ ದೇಶಗಳಿದೆ, ಅನೇಕ ರಾಜ್ಯಗಳು ಬೇರೆ ಬೇರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳು ತನ್ನದೇ ಆದಂಥ ವೈಶಿಷ್ಟ್ಯಗಳನ್ನು ಬೆಳೆಸ್ಕೊಂಡು ಮುಂದುವರಿತಾ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನಿಜವಾಗ್ಲೂ ದೇಶದಲ್ಲಿ ನಾವು ಭಾರತೀಯರಾಗಿ ಹುಟ್ಟಿದ ಮೇಲೆ, ನಾವು ಹಿಂದೂಗಳು ಆಗಿ ಹುಟ್ಟಿದ ಮೇಲೆ ನಿಜವಾಗ್ಲೂ ಯಾವತ್ತಿದ್ರೂ ಕೂಡ ಒಳ್ಳೆಯದನ್ನು ಆಲೋಚನೆ ಮಾಡೋಣ. ಒಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಕೃತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮಾಡೋಣ. ನಾನೇ ಜಾಸ್ತಿ, ನಾನೇ ಸೂಪರ್ ಆಗಿರಬೇಕು ಅಂತಕ್ಕಂಥದ್ದು, ನನ್ನಿಂದಲೇ ಎಲ್ಲ ಬೆಳಗಬೇಕು ಅಂತಕ್ಕಂಥ ವೈಶಿಷ್ಟ್ಯತೆಯನ್ನು ಕಡಿಮೆ ಮಾಡ್ತಾ ಬರೋಣ. ಇವತ್ತು ಜನಗಳಲ್ಲಿ ಅವೇರ್ನೆಸ್ ಬರದಲ್ಲ ಇದ್ದರೆ ನಿಜವಾಗ್ಲೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಬರೇ ಜ್ಯೋತಿಷ್ಯ ಅಂತ ಕೂತ್ಕೊಂಡು ಹೋಮ ಮಾಡಬೇಕಮ್ಮ, ಈ ದೋಷ ಇದೆಯಮ್ಮ, ಕದಳಿ ವಿವಾಹ ಮಾಡಬೇಕಮ್ಮ, ಮರುಮಾಂಗಲ್ಯ ಧಾರಣೆ ನನಗೆ ಕ್ವಶನ್ ಕೇಳಿದ್ರೆ ಆಲ್ರೆಡಿ. ಮರುಮಾಂಗಲ್ಯ ಧಾರಣೆ ಖಂಡಿತ ಒಂದು ಎಪಿಸೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮರುಮಾಂಗಲ್ಯ ಧಾರಣೆಯಿಂದ ಏನು ಬದಲಾಗ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು, ಚಂದ್ರನ ಸ್ಥಾನಮಾನವನ್ನು ನೋಡಿ, ಚಂದ್ರನ ಒಂದು ಚಾಲನೆಯನ್ನು ನೋಡಿ ಯಾವ ರಾಶಿಯಿಂದ ಯಾವ ರಾಶಿಗೆ ಹೋಗ್ತಕ್ಕಂಥದ್ದಿರುತ್ತೆ.
ನಕ್ಷತ್ರ ಏನೇನು ಇರುತ್ತೆ ಅದನ್ನು ನೋಡ್ಕೊಂಬರೋಣ. ಚಂದ್ರ ವೃಷಭ ರಾಶಿಯಿಂದ ಆ, ಈ ವಾರ ಪ್ರಾರಂಭ ಮಾಡ್ತಕ್ಕಂಥದ್ದು ವೃಷಭ ರಾಶಿಯಿಂದ ಸಿಂಹ ರಾಶಿವರೆಗೂ ಕೂಡ ಸಂಚಾರದ ಕಾಲ. ಅದರಲ್ಲಿ ಬರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರ, ಆರಿದ್ರ, ಪುನರ್ವಸು ನಕ್ಷತ್ರ, ಪುಷ್ಯ ಪುಷ್ಯ ನಕ್ಷತ್ರ, ಆಶ್ಲೇಷ, ಮಕ, ಪೂರ್ವ, ಪಾಲ್ಗುಣಿ ನಕ್ಷತ್ರದಲ್ಲಿ ಈ ಒಂದು ವಾರವನ್ನು ಕೊನೆಗೊಳ್ತಾ ಇದ್ದಾನೆ. 16ನೇ ತಾರೀಕು ಡಿಸೆಂಬರ್ ಸೂರ್ಯ ತನ್ನ ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಧನುರಾಶಿಗೆ ಧನುರ್ಮಾಸಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಈ ಒಂದು ವಾರ ಧನುರ್ಮಾಸದ ವಾರ ಭವಿಷ್ಯ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಭಾಳ ವಿಶೇಷವಾಗಿ ನಾವು ದೇವರ ಆರಾಧನೆಯನ್ನು, ರಾಜನೇ ತನ್ನ ದೇವರ ಒಂದು ಕೋಣೆಗೆ ಹೋಗಿ ದೇವರನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ಕಾಲ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಅಸ್ಟ್ರಾಲಜಿ ಧನುರ್ಮಾಸ ನೋಡಿ, ಭಾಳ ಸೂರ್ಯನ ಒಂದು ಪಥ ಬದಲಾವಣೆ ಅಂದರೆ ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ. 9ರ ಸ್ಥಾನ ಪೂಜನೀಯ ಸ್ಥಾನ, ದೇವರ ಸ್ಥಾನ ಅಂತ ಎಲ್ಲ ನೋಡಿದ್ದೇವೆ. ಗುರುವಿನ ಮನೆಗೆ ರಾಜ ಹೋಗಿ ಅಲ್ಲಿ ರಾಜ ಪೂಜಾ ಕೈಂಕರ್ಯಗಳನ್ನು ಮಾಡಿದಾಗ ಅದನ್ನೇ ಆ ಒಂದು ಮಾಸ ಏನಂತ ಕರಿತೀವಿ, ಧನುರ್ಮಾಸ. ಸಂಕ್ರಾಂತಿವರೆಗೂ ಕೂಡ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದು ಬೇಡ. ದೈವಾಸಕ್ತಿಯನ್ನು ಬೆಳೆಸ್ಕೊಳ್ಳಿ, ದೈವ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಯಾವಾಗ ನಮಗೆ ದೈವ ಮನೋಭಾವವನ್ನು ಬೆಳೆಸ್ಕೊಳ್ತೀವೋ ನಿಜವಾಗ್ಲೂ ಇದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ವಿಶ್ಲೇಷಣೆ. ಯಾವಾಗಲೂ ಕೂಡ ಜಂಜಾಟ, ಲೈಫ್ ಜಂಜಾಟದಲ್ಲೇ ಇರ್ತೇವೆ. ಆ ಕಾರ್ಯ, ಸಾಲ, ಸೂಲ, EMI ಕಟ್ಟೋದು, ಮನೆ ಕಟ್ಟಬೇಕು, ಕಾರ್ EMI ಬಂತು, ಅಯ್ಯೋ ಈ ದಿನ ತಿಂಗಳು ಖರ್ಚು ಬಂತು, ಎಲ್ಲ ಒಂದು ಜಂಜಾಟದಲ್ಲಿದ್ದೇವೆ. ಯಾವಾಗ ನಮ್ಮ ಮನಸ್ಥಿತಿಯನ್ನು ನಾವು ಕಂಟ್ರೋಲ್ ಮಾಡೋದು? ಬಿಕಾಸ್ ಆಫ್ ದೀಸ್ ನೋಡಿ, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ನಿದರ್ಶನ ಇರ್ತಕ್ಕಂಥದ್ದಿರುತ್ತೆ. ನಾವು ಯಾವಾಗ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ತೀವೋ ಯೂಶ್ವಲಿ ನಾವು ಆರೋಗ್ಯವಾಗಿರ್ತಕ್ಕಂಥದ್ದಿರುತ್ತೆ. ಅದಕ್ಕೆ ದೈವಾರಾಧನೆ ಅಂತ ಕರೆದ್ಬಿಟ್ವಿ. ದೈವಾರಾಧನೆ ಏನಾಗ್ತದೆ, ಯಾವಾಗಲೂ ಮೆಡಿಟೇಷನ್ ಮಾಡ್ತೀವಿ, ಮನಸ್ಥಿತಿ ಕಂಟ್ರೋಲ್ ಬರ್ತದೆ, BP ಕಂಟ್ರೋಲ್ ಬರ್ತಕ್ಕಂಥದ್ದಿರುತ್ತೆ. ಇವೆಲ್ಲ ಕಾರ್ಯಚಟುವಟಿಕೆ ಯಾವಾಗಲೂ ಕೂಡ ಯೋಚನೆ ಮಾಡಿ 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 ನಮ್ಮ ದೇಹದಲ್ಲಿರತಕ್ಕಂಥ ರಕ್ತ ವಿಷಮಯ ಆಗ್ತಾ ಬರ್ತಾ ಇದೆ. ಸಿಟ್ಟಾಗ್ತದೆ, ತುಂಬ ಸಿಟ್ಟು. ಈಗ ಈಗೋಸ್ಟಿಕ್ ನೇಚರ್ ಜನಗಳಲ್ಲಿ ಜಾಸ್ತಿ ಇದೆ. ಯಾಕೆಂದರೆ ಅರ್ಜು ಜಾಸ್ತಿ ಇರೋದ್ರಿಂದ ನಾನು ದುಡಿಲೇಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಾ ಇರೋದ್ರಿಂದ ಯೂಶ್ವಲಿ ಜನಗಳಲ್ಲಿ ಸಿಟ್ಟು ತುಂಬ ಜಾಸ್ತಿ ಆಗ್ತಿದೆ. ಯಾವಾಗ ಸಿಟ್ಟು ಜಾಸ್ತಿ ಆಗ್ತಿದೋ ನಮ್ಮ ನಗರ ಪ್ರದೇಶಗಳಲ್ಲಿ ಹೆಜ್ಜೆಗೂ ಆಸ್ಪತ್ರೆಗಳು ಜಾಸ್ತಿ ಆಗ್ತಿದೆ, ಸೂಪರಾಗಿ ಬಿಸ್ನೆಸ್ ಆಗ್ತಿದೆ, ಅದು ಬೇರೆ ವಿಚಾರ. ನೋಡಿ, ನಾವು ಆದಷ್ಟು ಧನುರ್ಮಾಸದ ಒಂದು ಕಾಲಘಟ್ಟದಲ್ಲಿ ದೇವರನ್ನು, ಇಂಥ ದೇವರು ಅಂಥ ದೇವರು ಅಂತ ಏನಿಲ್ಲ, ಯಾವುದೇ ದೇವರಾದರೂ ಆಗಲಿ ಆ ದೇವರನ್ನು ಎಷ್ಟು ಪ್ರಾರ್ಥನೆಯನ್ನು ಮಾಡೋಕ್ಕಿರ್ತೀವೋ ನಿಜವಾಗ್ಲೂ ನಮ್ಮ ದೇಹದಲ್ಲಿ ಆರೋಗ್ಯದ ಪ್ರಮಾಣ ಹೆಚ್ಚಳ ಆಗ್ತದೆ. 9ರ ಸ್ಥಾನ ದೇವರ ಸ್ಥಾನ, ಆಧ್ಯಾತ್ಮಿಕವಾದಂಥ ಸ್ಥಾನ. ಇವೆಲ್ಲ ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಈ ಆಧ್ಯಾತ್ಮಿಕತೆ ಯಾವಾಗ ನಮಗೆ ಬರ್ತದೋ ನಮ್ಮ ದೇಹ ಯಾಸ ಅಂತ ನೋಡಿ ಅದು ಹೊರಟೋಗ್ತದೆ. ಆರಾಮಾಗಿ ಇನ್ನು ಕಾರ್ಯಗಳು ಮತ್ತೊಂದು ಎಲ್ಲ ನಡೀತಕ್ಕಂಥದ್ದಿರುತ್ತೆ. ಇನ್ನು ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗ್ತಾನೆ, ಸೂರ್ಯ ಬಿಸಿಲು ಜಾಸ್ತಿ, ತಾಪಮಾನ ಆಗುತ್ತೆ, ಸದೃಢವಾಗಿ ಬಾಡಿ ಇಮ್ಯುನಿಟಿ ಪವರ್ ಬೇಕಾ. ಧನುರ್ಮಾಸದಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ದೇಹಾಯಾಸವನ್ನು ಕಡಿಮೆ ಮಾಡಿಕೊಳ್ಳಿ ಅಂತಕ್ಕಂಥದ್ದೇ ಧನುರ್ಮಾಸದ ಮಹತ್ವ. ನೋಡೋಣ, ಈ ಒಂದು ವಾರದಲ್ಲಿ ಯಾರಿಗೆ ಶುಭ ಫಲಗಳಿರ್ತಕ್ಕಂಥದ್ದಿರುತ್ತೆ, ಯಾರಿಗೆ ಅಶುಭ ಫಲ, ಯಾರಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ದೈವಾರಾಧನೆ ಹೇಗಿರಬೇಕು, ಮೆಡಿಟೇಷನ್ಸ್ ಹೇಗಿರಬೇಕು, ಯಾವ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಭಾಳ ಸರಳವಾಗಿರ್ತಕ್ಕಂಥ ವಿಶ್ಲೇಷಣೆ ನೋಡ್ಕೊಂಬರೋಣ. 12 ರಾಶಿಗಳ ವಾರದ ಭವಿಷ್ಯ ಹೇಗಿರುತ್ತೆ. ಮೊದಲು ಮೇಷರಾಶಿಯ ಭವಿಷ್ಯ ನೋಡಿ. ಮೇಷರಾಶಿಯವ್ರಿಗೆ ಒಂದು ಕುಜ ಈಗ ಆಲ್ರೆಡಿ 4ಥ ಭಾವದಲ್ಲಿ ಸ್ಥಿತವಾಗಿದ್ದು ವಕ್ರಗತಿಯಲ್ಲಿದ್ದಾರೆ. ನಿಧಾನ ಮಂದಗತಿ ಆಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ಇಲ್ಲಿ ಬುಧ ಸಹಿತವಾಗಿ ತನ್ನ ವಕ್ರಗತಿ ಹಾಗೆ ಕಂಬಸ್ಟನ್ನು ದೂರ ಮಾಡಿಕೊಂಡು ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. 3 ಮತ್ತು 6ರ ಅಧಿಪತಿ 8ರ ಸ್ಥಾನ. ಇದು ಒಂದು ರೀತಿಯಾಗಿ ವಿಪರೀತ ರಾಜಯೋಗ. ಆದರೆ ಆರೋಗ್ಯ, ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಆರೋಗ್ಯದಲ್ಲಿ ಎಚ್ಚರ ಅಂತ. ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕಾರ್ಯಗಳು ವಿಳಂಬತೆ ತೋರಿಸ್ತಕ್ಕಂಥದ್ದಿರುತ್ತೆ. ಆದರೆ ಒಂದು ವಿಚಾರ, ಶುಕ್ರನ ಅನುಗ್ರಹ ಇದೆ. ಈ ಶುಕ್ರನ ಅನುಗ್ರಹ ಇರೋದ್ರಿಂದ ಮಾತ್ರ ಒಂದಷ್ಟು ಪಾಸಿಟಿವ್ ನೇಚರ್ನ ಬೆಳೆಸ್ಕೋಬೋದಾಗ್ತದೆ. ಜೊತೆಗೆ ಶನಿ ಲಾಭಸ್ಥಾನದ ಅಧಿಪತಿ ಲಾಭವನ್ನು ನೋಡೋದ್ರಿಂದ ತನ್ನ ದೃಷ್ಟಿಯನ್ನು ಜಾತಕದ ಅಂದರೆ ಲಗ್ನಕ್ಕೆ ಬೀರೋದ್ರಿಂದ ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಪೊಟೆನ್ಷಿಯಲ್ ಇರತಕ್ಕಂಥದ್ದಿರುತ್ತೆ.
ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ. ಹಣಕಾಸಿನಲ್ಲಿ ಸಮಸ್ಯೆ ಬರಬಹುದು ಮೇಷರಾಶಿಯವ್ರಿಗೆ. ಚೂರು ಜಾಗರೂಕತೆಯನ್ನು ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ವಿಳಂಬ, ಕಾರ್ಯದಲ್ಲಿ ವಿಳಂಬ, ಚತುರ್ಥ ಭಾವ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ. ಸೂರ್ಯ ಕೂಡ ತನ್ನ ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ. ಪಂಚಮಾಧಿಪತಿ ನವಮ ಭಾವಕ್ಕೆ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ. ಯಾವುದೇ ಗ್ರಹಗಳು ಸಮಸ್ಯೆಯನ್ನು ಕೊಟ್ಟರು ಸಹಿತವಾಗಿ ಸೂರ್ಯನ ಅನುಗ್ರಹ 9ರ ಸ್ಥಾನಕ್ಕೆ ಬಂದಾಗ, ಪಂಚಮಾಧಿಪತಿ 9ರ ಸ್ಥಾನ ಆರೋಗ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಬರ್ತಕ್ಕಂಥದ್ದು ಇರುತ್ತೆ. ಆದರೆ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಹಾಯ ಹಸ್ತದ ಕೊರತೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಬಿಸ್ನೆಸ್ ವಹಿವಾಟುಗಳು ಮತ್ತೊಂದು ಎಲ್ಲ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿದೆ, ಲಾಭವನ್ನು ತಂದು ಕೊಟ್ಬಿಡುತ್ತೆ. 2ರ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿದೆ. ಕೆಲಸ ಎಷ್ಟು ಶ್ರದ್ಧಾಭಕ್ತಿಗಳಿಂದ ಮೇಷರಾಶಿಯವರು ಮಾಡ್ತೀರೋ ಮ್ಯಾಕ್ಸಿಮಮ್ ಒಳ್ಳೆದಾಗ್ತಾ ಬರ್ತದೆ. ಆದರೆ ರಾಹುವಿನ ಉಪಟಳ 12ರ ಸ್ಥಾನದಲ್ಲಿರ್ತಕ್ಕಂಥ ರಾಹು, 2ರ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಒಂದು ಸ್ಥಾನಮಾನಗಳನ್ನು ನಾವು ನೋಡಿದಾಗ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಅಂತ ನೋಡಿದ್ವಿ. ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಿರಿಕಿರಿಗಳು ಆಗ್ಬೋದು. 10ರ ಸ್ಥಾನ ಸ್ವಲ್ಪ ನೋಡಿ, ಸಪ್ತಮಾಧಿಪತಿ 10ರ ಸ್ಥಾನ ಅಂದಾಗ ಫ್ಯಾಮಿಲಿಯ ವಿಚಾರದಲ್ಲಿ ಕೊಂಚ ಈಗೋಸ್ಟಿಕ್ ನೇಚರ್ ಬರ್ಬೋದು. ಆ ಈಗೋಸ್ಟಿಕ್ ನೇಚರು ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳನ್ನು ಮಾಡಿ ಬೇರ್ಪಡುವಿಕೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಭಾಳ ಸರಳವಾಗಿ ಪ್ರತಿ ವಾರ ಹೇಳ್ತಕ್ಕಂಥದ್ದು ನಿಮಗೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು, ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ, ಆಗಿಂದಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ. ಈ ಒಂದು ಮಾಸದಲ್ಲಿ ಭಾಳ ವಿಶೇಷವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ, ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ. ಈ 4 ಭಾನುವಾರಗಳು ಅಥವಾ ಸೋಮವಾರಗಳು ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಒಂದು ಶಕ್ತಿದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಬರ್ತದೆ. ಹಾಗೆ ವೃಷಭ ರಾಶಿಯ ಒಂದು ವಾರದ ಭವಿಷ್ಯ ನೋಡ್ಕೊಂಬರೋಣ. ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥ ಸ್ಥಾನ ನವಮ ಸ್ಥಾನ, ಭಾಗ್ಯಸ್ಥಾನದಲ್ಲಿ ಕೂತಿದ್ದಾನೆ. ಭಾಗ್ಯೋದಯದ ಕಾಲ ಅಂತ ಕೂಡ ಕರೆದ್ವಿ, ಅಥವಾ ಬದಲಾವಣೆಯ ಕಾಲ ಅಂತ ಕೂಡ ಕರೆದ್ವಿ. ಈ ಬದಲಾವಣೆ ನಿಮಗೆ ಭಾಳ ವಿಶೇಷವಾಗಿ ಕೆಲಸದಲ್ಲಿ ಬದಲಾವಣೆ ತರಬಹುದು. ಆದರೆ ಜೀವಕಾರಕ ಆಗಿರ್ತಕ್ಕಂಥ ಗುರು ನಿಮ್ಮ ಲಗ್ನದಲ್ಲಿ ವಕ್ರನಾಗಿದ್ದಾನೆ. ಮನಸ್ಥಿತಿ ಒಂದು ಸರಿ ಮಾಡಿಕೊಳ್ಳಿ ಸಾಕು. ಭಾಳ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಮುಂದೆ ಬರ್ತಕ್ಕಂಥ ಎಲ್ಲ ಕಾಲಗಳು ಶುಭವನ್ನು ತರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಕೂಡ ನೋಡಿ, ಪಥ ಬದಲಾವಣೆ ಇಲ್ಲಿ 4ರ ಅಧಿಪತಿ 8ರ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಮನೆಯ ವಿಚಾರ ಅಂತ ನೋಡಿದ್ವಿ. ಮನೆಯ ವಿಚಾರ, ಆಸ್ತಿಯ ವಿಚಾರದಲ್ಲಿ ಕಿರಿಕಿರಿಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಚತುರ್ಥ ಭಾವದ ಆಸ್ತಿಯಲ್ಲಿ ಗಲಾಟೆಗಳು ಬರಬಹುದು. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಾಂದರೆ ಚೂರು ಅದರಿಂದ ತಾಪತ್ರಯಗಳನ್ನು ಮಾಡ್ತಕ್ಕಂಥದ್ದು, ತಾಪತ್ರಯ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ವೃಷಭ ರಾಶಿಯವರಿಗೆ ಭಾಳ ವಿಶೇಷತೆ. ಧನುರ್ಮಾಸ ನಿಜವಾಗ್ಲೂ ನೀವು ಶಿವಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಶಿವಾರಾಧನೆ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಈ ಒಂದು ಧನುರ್ಮಾಸದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಸಾಧ್ಯವಾದಷ್ಟು ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು ದಾನ ಮಾಡಿ, ಅಥವಾ ಚಪಾತಿಯನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ. ಸಾಧ್ಯವಾದ ಒಂದು ಪಂಚಮುಖಿ ರುದ್ರಾಕ್ಷಿಯನ್ನು ನಿಮ್ಮ ಕೊರಳಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ವೃಷಭ ರಾಶಿಯವರು ನೋಡಿ, ಸಾಧ್ಯವಾದರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ. ಈ ಮಂತ್ರದ ಸಮೇತವನ್ನು ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ವೃಷಭ ರಾಶಿಯವರಿಗೆ ನಾನಾ ಸಂಕಷ್ಟಗಳಿಂದ ಪರಿಹಾರ ಆಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಸ್ವಲ್ಪ ಎಚ್ಚರಿಕೆಯ ಕಾಲ ಆಗಿರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ನಡೆಯನ್ನು ನೀವು ನಡೆಸಬೇಕಾಗುತ್ತೆ. ಒಂದು ವಿಚಾರ, ಒಂದು ಸಮಸ್ಯೆಯನ್ನು ಕೊಟ್ಟರು ಸಹಿತವಾಗಿ ಇನ್ನೊಂದು ರೀತಿಯಲ್ಲಿ ಸಮಸ್ಯೆಗೆ ಒಂದು ಪರಿಹಾರ ಇರತಕ್ಕಂಥದ್ದಿರುತ್ತೆ. ಅದೇ ರೀತಿಯಾಗಿ ನೀವು ಸ್ಲೇಟ್ ಖರೀದಿ ಮಾಡ್ತಾ ಇದ್ದೀರಾ, ಒಂದು ರೀತಿಯಾಗಿ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ. ಭೂಮಿಯಿಂದ ಲಾಭ ಅಂತ ಕೂಡ ನೋಡಿ. ಆದರೆ ಅದೇ ಭೂಮಿಯಿಂದ ಮತ್ತೆ ಸಮಸ್ಯೆ ಬರ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಶಿವಾರಾಧನೆಯನ್ನು ಮಾಡ್ತಕ್ಕಂಥದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗಿಬಿಡುತ್ತೆ. ಹಾಗೆ ಮಿಥುನ ರಾಶಿಯವ್ರಿಗೆ ಈ ವಾರ ಹೇಗಿರ್ತಕ್ಕಂಥದ್ದು? ಮಿಥುನ ರಾಶಿಯವ್ರಿಗೆ ವ್ಯಾಜ್ಯಗಳಲ್ಲಿ ಜಯ ಅಂತ ನೋಡಿದ್ಬಿಟ್ಟು ಈ ವಾರ ವಕ್ರಗತಿಯಲ್ಲಿರ್ತಕ್ಕಂಥದ್ದು, ಕಂಬಸ್ಟ್ ಆಗಿರ್ತಕ್ಕಂಥದ್ದು ಬುಧ ಈಗ ವಕ್ರಗತಿಯನ್ನು ತ್ಯಾಗ ಮಾಡ್ತಾ ಇದ್ದಾನೆ. ಜೊತೆಗೆ ನೋಡಿ, ಮಿಥುನ ರಾಶಿಯವರಿಗೆ ತೃತೀಯಾಧಿಪತಿ ಸಪ್ತಮ ಭಾವದಲ್ಲಿ, ತೃತೀಯಾಧಿಪತಿ ಅಂದರೆ ನೋಡಿ ನಿಮ್ಮ ಒಂದು ಶಕ್ತಿಯ ಮನೋಭಾವ, ಹಾಗೆ ನಿಮ್ಮ ನೆರೆಹೊರೆಯವರ ಸ್ಥಾನ, ಅಥವಾ ಇನ್ನೊಬ್ಬರ ಸ್ಥಾನ ಅಂದರೆ ನಿಮ್ಮ ಅಣ್ಣ ತಮ್ಮ ಸಹೋದರಿಯರ ಸ್ಥಾನ ಆಗ್ತದೆ.
ಆ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಕಾಂಪ್ರಮೈಸ್ ಮಾತುಕತೆಯಿಂದ ಬಗೆಹರಿಸ್ತಕ್ಕಂಥದ್ದು ಅಥವಾ ಸಾರ್ವಜನಿಕ ಅಥವಾ ಬಿಸ್ನೆಸ್ಸು ಇವೆಲ್ಲ ವಿಚಾರಗಳನ್ನು ನೋಡಿ ತೃತೀಯಾಧಿಪತಿ ಸಪ್ತಮ ಭಾವದಲ್ಲಿ ಇದ್ದಾಗ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಅದೇ ಇನ್ನೊಂದು ವಿಚಾರದಲ್ಲಿ ತಗೊಂಡಾಗ ನೆರೆಹೊರೆಯವರ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ನಿಮಗೆ ನಿಂದನೆಗಳು ಬರಬಹುದು. ಆ ಒಂದು ವಿಚಾರದಲ್ಲಿ ಜಾಗರೂಕತೆ ಇರತಕ್ಕಂಥದ್ದು. ಅದು ಯಾವ ವಿಚಾರಕ್ಕೋಸ್ಕರ ಬರ್ತಕ್ಕಂಥದ್ದಿರುತ್ತೆ, ನಿಮ್ಮ ಸಂಬಂಧದ ಮೂಲಕ. ಸಂಬಂಧಗಳು ಅಂದರೆ ಸಂಗಾತಿಯ ಒಂದು ಮನಸ್ಥಿತಿ ಗತಿಗಳನ್ನು ನೋಡಿಕೊಂಡು ಅಲ್ಲಿ ಏನಾದರೂ ಅವಘಡಗಳಾಗ್ತಕ್ಕಂಥದ್ದು ಸನ್ನಿವೇಶಗಳು, ಅದರಿಂದ ಯಾರೋ ಚುಚ್ಚು ಮಾತುಗಳು ಕೇಳ್ತಕ್ಕಂಥದ್ದಿರುತ್ತೆ. ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಚೂರು ಈ ವಿಚಾರಗಳನ್ನು ಜಾಸ್ತಿ ತಲೆಗಚ್ಕೋಬೇಡಿ. 100% ಇದನ್ನು ಆದಷ್ಟು ಕೂಡ ದೂರ ಇಡ್ತಕ್ಕಂಥ ಕೆಲಸ ಮಾಡಿ. ದೂರ ಇಡೋದ್ರಿಂದ ಮಾತ್ರ ಅದು ನಿಮಗೆ ಸಾಧ್ಯತೆ ಬರ್ತದೆ. ತೃತೀಯಾಧಿಪತಿ ಸಪ್ತಮ ಸ್ಥಾನ ಮಾರಕ ಸ್ಥಾನ, ಒಂದು ರೀತಿಯಾಗಿ ನಿಮ್ಮ ಮನಸ್ಥಿತಿಯನ್ನು ಕದಡ್ಬೋದು. ಕುಟುಂಬ ಸ್ಥಾನದಲ್ಲಿ ಯಾರಿದ್ದಾರೆ ನೋಡ್ಕೊಳ್ಳಿ, ಕುಜ ಇದ್ದಾರೆ. ಈ ಕುಜ ಸಹಿತವಾಗಿ ನಿಮ್ಮನ್ನು ಸಮಾಧಾನಕ್ಕೆ ಇಡ್ಲಿಕ್ಕೆ ಬಿಡೋದಿಲ್ಲ. ಏನಾದರೂ ಒಂದು ತಾಪತ್ರಯ ತರಲೆ ಮಾಡ್ತಲೇ ಇರ್ತಾನೆ. ಅದು ವಕ್ರಗತಿ ನೀಚಸ್ಥಾನ ಆಗಿರೋದ್ರಿಂದ ಕುಟುಂಬದಲ್ಲಿ ಆಗಿಂದಾಗೆ ಕಿರಿಕಿರಿಗಳನ್ನು ಕೊಟ್ಟು ಮನಸ್ಥಿತಿಯನ್ನು ಹಾಳು ಮಾಡ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನೀವು ಹನುಮಾನ್ ಚಾಲೀಸ ಅಥವಾ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ. ರಾಶಿ ಅಧಿಪತಿ 6ರ ಸ್ಥಾನದಲ್ಲಿದ್ದಾನೆ. ಸುಮ್ಮನೆ ಅನ್ನೆಸಸರಿಯಾಗಿ ಯಾರಟ್ಟೂ ಖ್ಯಾತೆ ಮತ್ತು ಈ ತರಲೆ ತಾಪತ್ರಯಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು. ಕೆಲಸದ ವಿಚಾರದಲ್ಲಿ ಏಳಿಗೆ ಇರತಕ್ಕಂಥದ್ದಿರುತ್ತೆ, ಬಟ್ ಆರೋಗ್ಯ ಬಿ ಕೇರ್ಫುಲ್ ಸ್ವಲ್ಪ ಮಟ್ಟಿಗೆ. ನೋಡಿ, 1 ಮತ್ತು 4ರ ಅಧಿಪತಿ 6ರ ಸ್ಥಾನದಲ್ಲಿ. ಈಗ ಆಲ್ರೆಡಿ ನಿಮ್ಮ ತಲೆಯಲ್ಲಿ ವಿಶೇಷವಾಗಿ ಜಾಗದ ಕುರಿತು ಆಲೋಚನೆಗಳು ಬರಬಹುದು, ಮನೆಯ ವಿಚಾರದಲ್ಲಿ ಬರಬಹುದು. ಆದರೂ ಸಹಿತ ಕಾಲ ಸನ್ನಿಹಿತವಾಗಿರತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಸುಮ್ಮನೆ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಪ್ರೇರೇಪಣೆ ಕೊಟ್ಟು ಅದಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೋದ್ರೆ ಸಮಸ್ಯೆಯ ಭಾಗದಲ್ಲಿ ಸಿಗಾಕ್ಕೊಳ್ತೀರ. ಈಗಾಗಲೇ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ಬಲ ಬರ್ತಾ ಇದೆ. ಅದಕ್ಕೋಸ್ಕರ ಆ ಸಮಯವನ್ನು ನೀವು ಕಾಯ್ತಕ್ಕಂಥದ್ದು ಭಾಳ ಮುಖ್ಯ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಈ ತುಂಬ ವಯಸ್ಸಾಗಿರ್ತಕ್ಕಂಥವ್ರಿಗೆ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ, ನಿಮಗೆ ಅನಿವಾರ್ಯತೆ ಇದೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅಥವಾ ಪೂಜಾ ಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ನಿಮಗೆ ಭಾಳ ಯಾಕೆ ನೋಡಿ, 7 ಮತ್ತು 10ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. 12ರ ಸ್ಥಾನ ಪೂಜನೀಯ ಸ್ಥಾನ ಅಂತ ನೋಡಿದ್ವಿ. ವಕ್ರಗತಿಯಾಗಿದ್ದಾಗ ನಿಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೂ ಮನಸ್ಸು ಬರಲ್ಲ ಅಲ್ಲಿ. ದಿಸ್ ಇಸ್ ದ ಫ್ಯಾಕ್ಟ್ 100%. ಅದಕ್ಕೆ ಮನಸ್ಥಿತಿಯನ್ನು ಸದೃಢವಾಗಿ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ದೇವಸ್ಥಾನಗಳನ್ನು ಭೇಟಿ ಮಾಡಿ. ಸಾಧ್ಯವಾದಷ್ಟು ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡಿದಷ್ಟು ನಿಮಗೆ ಶುಭ ಆಗಿರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದು ನಿಮಗೆ ಭಾಳಷ್ಟು ಕೂಡ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ. ಕೆಲಸದಲ್ಲಿ ಶ್ರದ್ಧಾಭಕ್ತಿ ಅವೆಲ್ಲ ಓಕೆ, ಬಟ್ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಾಧ್ಯವಾದಷ್ಟು ಕೂಡ ನೀವು ರಾಯರ ನಾಮಸ್ಮರಣೆ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಎಷ್ಟು ಬಾರಿ ಈ ಮಂತ್ರಗಳನ್ನು ನೀವು ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೋ ಅಷ್ಟು ಬಾರಿ ಹೇಳ್ತಕ್ಕಂಥ ಕೆಲಸ ಮಾಡಿ, ಶುಭ ಆಗುತ್ತೆ. ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ. ನೋಡಿ, ಕಟಕ ರಾಶಿಯ ವಿಚಾರದಲ್ಲಿ ಲಗ್ನದಲ್ಲೇ ಕುಜನಿದ್ದಾನೆ, ವಕ್ರನಾಗಿದ್ದಾನೆ, ಯೋಗಾಧಿಪತಿ. ಯೋಗದಲ್ಲಿ ನಷ್ಟ, ನಿಧಾನ, ಮಂದಗತಿ. ನೀವು ಪ್ರಯತ್ನ ಮಾಡುತ್ತಿದ್ದೀರಿ ಎಲ್ಲ ಕೆಲಸಗಳಿಗೂ ಕೂಡ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಧನಾಧಿಪತಿ ಆಗಿರತಕ್ಕಂಥದ್ದು ಷಷ್ಠ ಭಾವಕ್ಕೆ ಬಂದಿದ್ದಾನೆ. ಸಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ಬೋದು, ಹಣಕಾಸಿನಲ್ಲಿ ತೊಂದರೆಗಳು ಬರಬಹುದು. ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ನೋಡಿ, ಕಟಕ ರಾಶಿ ಲಾಭಾಧಿಪತಿ ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರು ವಕ್ರನಾಗಿದ್ದಾನೆ. ವಿಳಂಬತೆ ಏನಾಗದಿದ್ರೂ ಕೂಡ ವಿಳಂಬತೆ ಇರತಕ್ಕಂಥದ್ದು ಇರುತ್ತೆ. ಶನಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, ನವಭಾವದಲ್ಲಿರುತ್ತು, ಯಾರೂ ಸಹಾಯಕ್ಕೆ ಬರೋದಿಲ್ಲ. ಹಾಗಾಗಿ ಕಟಕ ರಾಶಿಯವರು ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಾಂದರೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಮಾಡ್ಕೊಳ್ತಾ ಬಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಕ್ಷೇತ್ರಫಲ ದೊರೆಯೋದು ಕಷ್ಟ ಆಗುತ್ತೆ. ಏನು ಗುರುಗಳೇ, ಯಾವಾಗಲೂ ಇದೇ ಥರನ ಕಟಕ ರಾಶಿಯವ್ರಿಗೆ ಬದಲಾವಣೆಯ ಕಾಲ ಬರ್ತದೆ? ಖಂಡಿತ ಬರುತ್ತೆ. ಸ್ವಲ್ಪ ನೀವು ಸಮಾಧಾನದ ರೀತಿಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಕಟಕ ರಾಶಿಯವ್ರಿಗೆ ಯಾವುದೇ ಕೆಲಸಗಳಲ್ಲಿ ಒಂದು ಅಭಿವೃದ್ಧಿ ಆಗದಲ್ಲೇ ಇರತಕ್ಕಂಥದ್ದು ನೋಡಿದ್ವಿ. ಪ್ರಯತ್ನ ಪಟ್ವಿ, ಯಾಕೋ ಅದು ಸಫಲ ಆಗಲಿಲ್ಲ ಅಂತಕ್ಕಂಥದ್ದು ನಾವು ನೋಡ್ಬೋದು. ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ನಾನು ಪದೇ ಪದೇ ಕಟಕ ರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು, ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಶಿವನ ಅಷ್ಟೋತ್ತರಗಳನ್ನು ಪ್ರತಿ ದಿವಸ ಪಠನೆ ಮಾಡ್ತಕ್ಕಂಥದ್ದು ಉಪಶಮನ ಆಗುತ್ತೆ, ಕಷ್ಟಗಳ ಉಪಶಮನ ಆಗುತ್ತೆ. ಇದು ಭಾಳ ಮುಖ್ಯವಾಗಿರತಕ್ಕಂಥದ್ದು ಕಟಕ ರಾಶಿಯವ್ರಿಗೆ. ಇಲ್ಲಾಂದರೆ ಒಂದಲ್ಲ ಒಂದು ತಾಪತ್ರಯಗಳನ್ನು ಎದುರಿಸ್ತೀರಿ, ಅದರಿಂದ ಮನಸ್ತಾಪಗಳಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ, ವೈವಾಹಿಕ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆಯನ್ನು ಮಾಡ್ಕೊಳ್ಳೋದು ಬೇಡ. ಸಾರ್ವಜನಿಕರು ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಇವೆಲ್ಲ ನಿಮ್ಮ
ಒಂದು ರೀತಿಯಾದಂಥ ಶ್ರೇಯೋಭಿಲಾಷೆಯನ್ನು ತರುತ್ತೆ. ಅಂದರೆ ನಿಮಗೆ ಸಮಸ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ. ಸಮಾಧಾನವಾಗಿದ್ದುಕೊಂಡು ತಾವು ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ನೀವು ಸಾಧ್ಯವಾದಷ್ಟು ಕೂಡ ನೀವು ಶಿವನ ದೇವಸ್ಥಾನ, ನಾನು ಈಗಾಗಲೇ ಹೇಳಿದಾಗೆ ಶಿವನ ಅಷ್ಟೋತ್ತರಗಳನ್ನು, ಅರಿಶಿಣದ ಕೊಂಬನ್ನು ತೆಗೆದು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಯಾವಾಗಲೂ ಕೂಡ ನಿಮ್ಮ ಹತ್ರ ಒಂದು ಯೆಲ್ಲೋ ಕರ್ಚೀಫ್, ಪೇಲ್ ಯೆಲ್ಲೋ ಕರ್ಚೀಫನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗೆ ಈ ವಾರದ ಸಿಂಹರಾಶಿಯ ಫಲ ಹೇಗಿದೆ ನೋಡಿ. ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಮಾರಕ ಸ್ಥಾನ, ಆ್ಯಕ್ಚುಲಿ ಅದು ಪಂಚಮ ಸ್ಥಾನ, ಪೂರ್ವಪುಣ್ಯ ಸ್ಥಾನ ಅಂತ ಕೂಡ ನೋಡಿದ್ವಿ. ಈ ಪಂಚಮ ಸ್ಥಾನ ಒಂದು ರೀತಿಯಾಗಿ ಕ್ರಿಯೇಟಿವ್ ಸ್ಥಾನ ಅಂತ ನೋಡಿದ್ವಿ. ಹಣಕಾಸಿನ ವಿಚಾರದಲ್ಲಿ ಒಂದು ರೀತಿಯಾಗಿ ಜಾಗರೂಕತೆ. ಮೊದಲನೇದಾಗಿ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತಾ, ಮ್ಯಾಕ್ಸಿಮಮ್ ಸಿಂಹರಾಶಿಯವರಿಗೆ ಒಂದು ರೀತಿಯಾಗಿ ಸಾಂತ್ವನದ ಕಾಲ. ಆದರೆ ನೋಡಿ, ಇಲ್ಲಿ ಏನಾಗ್ತದೆ, ಸ್ವಲ್ಪ ಮಟ್ಟಿಗೆ 9ರ ಅಧಿಪತಿ 12ರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಸರಿಯಾಗಿ ನಿದ್ದೆ ಬರಲ್ಲ, ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಕ್ಕಂಥದ್ದು ಇರುತ್ತೆ. ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. 2ರ ಸ್ಥಾನಕ್ಕೆ ಕೇತು ಇದ್ದಾನೆ. ಕುಟುಂಬದಲ್ಲಿ ವ್ಯಾಜ್ಯಗಳು ಬರ್ತಲೇ ಇರ್ತದೆ, ಅಥವಾ ನೀವೇ ಏನಾದರೂ ಒಂದು ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಇವೆಲ್ಲ ವಿಚಾರಗಳು ಜಾಗರೂಕತೆ ಸಿಂಹರಾಶಿಯವರಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಸುಮ್ಮನೆ ನಿಮ್ಮ ಅನ್ನೆಸೆಸರಿ ಒಂದು ಆಲೋಚನೆಗಳು, ಬೇಜವಾಬ್ದಾರಿತನಗಳಿಂದ ಬೇರೆಯವರನ್ನ ನೀವು ಏನಾದರೂ ಡಿಫಾಲ್ಟ್ ಆಗಿ ಅವ್ರನ್ನ ಅವಮಾನವನ್ನು ಮಾಡೋದಾದರೆ ಮುಂದೆ ಸಮಸ್ಯೆಗಳ ಆಗರ ಇರತಕ್ಕಂಥದ್ದು ಇರುತ್ತೆ. ಹಾಗಾಗಿ ಜಾಗರೂಕತೆ ಇರ್ಕೋಬೇಕು. ಯಾಕೆಂದರೆ ಕೇತು ನಿಮ್ಮ ಲಗ್ನಕ್ಕೆ ಬರೋದ್ರಿಂದ ಗೌಪ್ಯವಾಗಿರ್ತಕ್ಕಂಥ ಚಟುವಟಿಕೆಗಳು ನಿಮಗೆ ಸಮಸ್ಯೆಯನ್ನು ಮಾಡಿಬಿಡುತ್ತೆ. ಬಿ ಕೇರ್ಫುಲ್. ಕುಟುಂಬದಿಂದ ಬೇರ್ಪಡುವಿಕೆ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಭಾಳ ಜಾಗರೂಕತೆಯನ್ನು ನೀವು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಅಷ್ಟಮ ಸ್ಥಾನ ರಾಹು ಇದ್ದಾನೆ. ಒಂದಲ್ಲ ಒಂದು ತಾಪತ್ರಯಗಳನ್ನು ತಂದುಕೊಡ್ಬೋದು. ಶನಿವತ್ ರಾಹು ಕೂಡ ನೋಡಿ ಬದಲಾವಣೆ ಆಗ್ತದೆ. ಆದಷ್ಟು ಕೂಡ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಈ ರಾಶಿಯಾಧಿಪತಿ ಪಂಚಮ ಸ್ಥಾನಕ್ಕೆ ಬಂದಾಗ ದೈವಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ದಿಸ್ ಈಸ್ ದ ಫಸ್ಟ್ ರೆಮಿಡೀಸ್ ನಿಮಗೆ. ಯಾರು ಸಿಂಹರಾಶಿಯಲ್ಲಿದ್ದೀರೋ ದೈವಿಕ ಮನೋಭಾವ, ಈ ಮನೋಭಾವವನ್ನು ಬೆಳೆಸ್ಕೊಂಡಷ್ಟು ನಿಜವಾಗ್ಲೂ ನಿಮ್ಮಲ್ಲಿ ಬದಲಾವಣೆಯ ಕಾಲ ಬರ್ತದೆ. ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಭಾಳಷ್ಟು ಕೂಡ ಸಾತ್ವಿಕವಾದಂಥ ಮನೋಭಾವ ನಿಮಗೆ ಶುಭವನ್ನು ತರುತ್ತೆ. ಏಕಾದಶ ಭಾವಕ್ಕೆ ಗುರು ಬರ್ತಾ ಇದ್ದಾನೆ. ಆ್ಯಕ್ಚುಲಿ ಪಂಚಮಾಧಿಪತಿ, ಅಷ್ಟಮಾಧಿಪತಿ 11ರ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ನಿಮಗೆ ಮುಂದಿನ ದಿನಮಾನಗಳಲ್ಲಿ ಕೊಂಚ ಲಾಭ ಸಾತ್ವಿಕವಾದಂಥ ಮನೋಭಾವದಿಂದ ಮಾತ್ರ. ಸಾಧ್ಯವಾದಷ್ಟು ನೀವು ಕೂಡ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಕ್ರಿಯೇಟಿವ್ ಫೀಲ್ಡಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಒಂದು ಹೆಸರು, ಕೀರ್ತಿ ಅಥವಾ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ. ಈ ವಾರದಲ್ಲಿ ಯಾವುದೇ ಬಂಡವಾಳ, ಹೊಸದಾಗಿ ಬಂಡವಾಳ ಆಗ್ತಕ್ಕಂಥದ್ದು ಬೇಡ. ಸ್ವಲ್ಪ ಮಟ್ಟಿಗೆ ಟ್ರೇಡಿಂಗ್ ಮಾಡೋರಿಗೆ ಸ್ವಲ್ಪ ಶುಭ ಇರ್ತಕ್ಕಂಥದ್ದು ಇರುತ್ತೆ. ಒಂದು ಫ್ಲಕ್ಚುಯೇಟಿಂಗ್ ಆದರೂ ಕೂಡ ಚೂರು ಶುಭ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ನೀವು ಕೂಡ ಶಿವನ ಆರಾಧನೆ ಅಥವಾ ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕನ್ಯಾ ರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು. ರಾಶಿಯಾಧಿಪತಿ ತೃತೀಯ ಭಾವಕ್ಕೆ ಹೋಗಿದ್ದಾನೆ. ನಿಮ್ಮಲ್ಲಿ ಒಂದು ಬದಲಾವಣೆ, ಇಷ್ಟು ದಿನ ಪ್ರಯತ್ನ ಪಟ್ಟರು ನನ್ನ ಕೆಲಸ ಆಗ್ತಿರ್ಲಿಲ್ವಲ್ಲಪ್ಪ ಅಂತಕ್ಕಂಥವ್ರಿಗೆ ಈ ಒಂದು ಮಾಸ, ಅಂದರೆ ಈ ಒಂದು ವಾರ ಭಾಳ ವಿಶೇಷವಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಶನಿ ಕೂಡ ವಕ್ರಗತಿಯನ್ನು ತೆಗೆದಿದ್ದಾನೆ. ಕೆಲಸ ಕಾರ್ಯಗಳು ಕೂಡ ಶುಭವನ್ನು ನಾವು ನೋಡ್ತಕ್ಕಂಥದ್ದಿರುತ್ತೆ. ಧನಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಪಂಚಮ ಸ್ಥಾನದಲ್ಲಿದ್ದಾನೆ. ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ 2 ಮತ್ತು 9ರ ಅಧಿಪತಿ ಪಂಚಮ ಸ್ಥಾನದಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ರೀತಿಯಾಗಿ ನಿಮ್ಮ ಸೇಲ್ಸು ಮತ್ತೊಂದಲ್ಲೋ ಅಥವಾ ಟ್ರೇಡಿಂಗಲ್ಲೋ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಮಾಡ್ತಕ್ಕಂಥ ಕೆಲಸ ನೋಡಿ, ಅಷ್ಟಮಾಧಿಪತಿ ಏಕಾದಶ ಭಾವದಲ್ಲಿರೋದ್ರಿಂದ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ, ಅಥವಾ ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರಗಳನ್ನು ಜಾಸ್ತಿ ಚಾಂಟ್ ಮಾಡಿ. ಸ್ವಲ್ಪ ಲಾಭದಲ್ಲಿ ಜಾಸ್ತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ಕನ್ಯಾ ರಾಶಿಯವರಿಗೆ ನೋಡಿದ್ವಿ. ಬಟ್ ಈ ವಾರದ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೀವು ನೋಡ್ಬೋದು. ಮ್ಯಾಕ್ಸಿಮಮ್ ಪ್ರಯತ್ನದಿಂದ ಮಾತ್ರ ಗೆಲುವು ಸಾಧ್ಯತೆ ಇರತಕ್ಕಂಥದ್ದು ಇರುತ್ತೆ. ಖಂಡಿತ ಮಾಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ನಿಮಗಾಗುತ್ತೆ. ಹಾಗೆ ತುಲಾರಾಶಿಯ ವಾರದ ಭವಿಷ್ಯ ಹೇಗಿರುತ್ತೆ. ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವ. ನಾನು ಮೊದಲಿಂದ ಹೇಳ್ತಾ ಬಂದಿದ್ದೇನೆ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸೋಂಬೇರಿತನವನ್ನು ಬಿಡಿ. ಫಸ್ಟು ಚತುರ್ಥ ಭಾವ ಏನು ನಾನು ಕೆಲಸ ಮಾಡದಿರೋ ಬಂದುಬಿಡುತ್ತೆ ಅಂತಕ್ಕಂಥ ಮನೋಭಾವ ಇದೆ ನಿಮ್ಮಲ್ಲಿ. ಬಟ್ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಒಂದು ರೀತಿಯಾಗಿ ಶುಭವನ್ನು ಕೊಟ್ಟರೂ ಸಹಿತವಾಗಿ, ಶುಭರಾಶಿಯಲ್ಲಿದ್ದರೂ ಸಹಿತವಾಗಿ ನೀವು ಸೋಂಬೇರಿತನದಿಂದ ಯಾವುದೇ ಭಾಗ್ಯಗಳು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ತುಲಾರಾಶಿಯವರು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಸೋಂಬೇರಿತನವನ್ನು ಬಿಟ್ಟು ಒಳ್ಳೆಯದು. ನಷ್ಟಾಧಿಪತಿ 2ರ ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ.
ಜೊತೆಗೆ ನೋಡಿ ಸೂರ್ಯ ಸಹಿತವಾಗಿ ಬದಲಾವಣೆ, ಏಕಾದಶ ಭಾವದ ಅಧಿಪತಿ, ತೃತೀಯ ಭಾವ, ಕಮಿಷನ್ ಆಧಾರಿತ ಓಡಾಡ್ತಕ್ಕಂಥದ್ದು, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಕೊಂಚ ತುಲಾರಾಶಿಯವ್ರಿಗೆ ಲಾಭ. ಗುರುಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಗುರುಶಾಂತಿ ಮಾಡಿದಷ್ಟು ಸಹಿತವಾಗಿ ನಿಮಗೆ ಅಭಿವೃದ್ಧಿಯ ಕಾಲ ಬರ್ತದೆ. ತುಲಾರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಖಂಡಿತ ಉಪಚಯ ಸ್ಥಾನದಲ್ಲಿರ್ತಕ್ಕಂಥ ರಾಹು ಶುಭಫಲವನ್ನು ತರುತ್ತೆ. ಗುರುವಿನ ಫಲಗಳನ್ನು ರಾಹು ಕೊಡುತ್ತೆ. ಯಾಕೆಂದರೆ ವಕ್ರಗತಿ ಅಷ್ಟಮ ಸ್ಥಾನ ಫಲಗಳನ್ನು ಸಹಿತವಾಗಿ ಕೊಡೋದ್ರಿಂದ ನೀವು ಗುರುಶಾಂತಿಯನ್ನು ತುಲಾರಾಶಿಯವರಾಗಿದ್ದಾಗೆ ಕಡಲೆಬೇಳೆ ದಾನ ಮಾಡ್ತಕ್ಕಂಥದ್ದು ಅಥವಾ ಕಡಲೆಬೇಳೆ ಫಲಹಾರಗಳನ್ನು ಮಾಡ್ತಕ್ಕಂಥದ್ರಿಂದ ನಿಜವಾಗ್ಲೂ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ. ಒಟ್ಟಾರೆಯಾಗಿ ತುಲಾರಾಶಿಯವ್ರಿಗೂ ಒಂದು ಬದಲಾವಣೆಯ ಕಾಲ ಆಗಿರೋದ್ರಿಂದ ನಿಮಗೂ ಶುಭ ಇರತಕ್ಕಂಥದ್ದು ಈ ವಾರ ತೋರಿಸ್ತಾ ಇದೆ. ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ. ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ನವಮ ಸ್ಥಾನದಲ್ಲಿದೆ. ನವಮ ಸ್ಥಾನದಲ್ಲಿ ವಕ್ರ, ಭಾಗ್ಯ ನಷ್ಟ, ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತದೆ, ಯಾವುದೇ ಮನಸ್ಥಿತಿಗಳು ಸರಿ ಇರಲ್ಲ. ಇವೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಪರಿಸ್ಥಿತಿಗಳು ಚೆನ್ನಾಗಿದೆ ನೋಡಿ. ಯಾರು ವೃಶ್ಚಿಕ ರಾಶಿಯವರಿಗೆ ದಶಮಾಧಿಪತಿ ಲಗ್ನದಲ್ಲಿದ್ದ ಬದಲಾವಣೆ ಧನಸ್ಥಾನಕ್ಕೆ ಬರ್ತಾನೆ. ವಿಪರೀತವಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಬರ್ತದೆ. ಮ್ಯಾಕ್ಸಿಮಮ್ ದಶಮಾಧಿಪತಿ 2ರ ಸ್ಥಾನ ದ್ವಿಸ್ವಭಾವ ರಾಶಿಯಲ್ಲಿದ್ದರೂ ಸಹಿತವಾಗಿ ನಿಮಗೆ ಲಾಭ ಬರ್ತಕ್ಕಂಥದ್ದು ಇರುತ್ತೆ. ಶುಕ್ರ ನಷ್ಟಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಕ್ರಿಯೇಟಿವ್ ಇಂದ ಬರ್ತಕ್ಕಂಥದ್ದು ಇರುತ್ತೆ. ನೆರೆಯವರವರು ಸಪೋರ್ಟ್ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ ಸಹಿತವಾಗಿ ನಿಮಗೆ ಖಂಡಿತವಾಗಿ ಭೂಮಿಯ ವಿಚಾರದಲ್ಲಿ ಲಾಭವನ್ನು ತರ್ತಕ್ಕಂಥದ್ದು ಇರುತ್ತೆ. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಕ್ರಿಯೇಟಿವ್ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ. ಸೋಂಬೇರಿತನವನ್ನು ಬಿಡ್ತಕ್ಕಂಥದ್ದು ಭಾಳ ಮುಖ್ಯ. 9ರ ಸ್ಥಾನ ಸೋಂಬೇರಿಯ ಸ್ಥಾನ ಅಂತ ನೋಡಿದ್ವಿ. ವೃಶ್ಚಿಕ ರಾಶಿಯವರಿಗೆ ಡಿಫಾಲ್ಟ್ ಅದೇ, ಎಲ್ಲ ಚೆನ್ನಾಗಿದ್ದರೂ ಸಹಿತವಾಗಿ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಅಂತ ಕೂಡ ಕರೆದ್ರು. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನ ಮಾಡಿ, ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಖಂಡಿತವಾಗಿ ಆರೋಗ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಲೇಸಿನೆಸ್ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಕೆಲಸ ಮಾಡಿದ್ದೇ ಆದಲ್ಲಿ ಖಂಡಿತ ಶುಭ ಫಲಗಳು ಜಾಸ್ತಿ ಆಗ್ತದೆ. ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಗುರುಗಳೇ, ತುಂಬ ಕಷ್ಟ ಬಿದ್ದು ಸಾಕಾಗೋಗಿತ್ತು ಗುರುಗಳೇ, ಯಾವುದೇ ಕೆಲಸ ಕಾರ್ಯಗಳಾಗ್ತಿರಲಿಲ್ಲ. ಈಗ ಒಬ್ಬರು ಕೈ ಹಿಡಿತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಯಾಕೆಂದರೆ ನೋಡಿ, ಧನುರಾಶಿಗೆ ಸೂರ್ಯನ ಎಂಟ್ರಿ ಆಗ್ತಿದೆ. 9ರ ಅಧಿಪತಿ ತಂದೆಯೇ ಬಂದು ನಿಮ್ಮ ಮನೆಯಲ್ಲಿದ್ದಾನೆ. ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸೂರ್ಯ ನಿಮ್ಮ ಸ್ಥಾನದಲ್ಲಿ ಬಂದಾಗ ಒಂದು ರೀತಿಯಾಗಿ ಬದಲಾವಣೆಯ ಸಮಯ. ಕೆಲಸ ಕಾರ್ಯಗಳು ಅಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ 11ರ ಅಧಿಪತಿ 2ರ ಸ್ಥಾನದಲ್ಲಿದ್ದಾಗ ಲಾಭ ಸ್ಥಾನದಲ್ಲೂ ಜಾಸ್ತಿ ಆಗ್ತದೆ. ವಿದ್ಯಾರ್ಥಿಗಳು ಕೂಡ ಶುಭ ಇರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತಾ ಇದೆ. ಮರ್ತೋಗ್ತಕ್ಕಂಥ ಸನ್ನಿವೇಶ ರಾಹು ಇದ್ದಾನೆ. ಹೋಗಿ ಮರ್ತೋಗ್ತದೆ, ಅದು ಸತ್ಯ. ಮರ್ತೋಗೋದಕ್ಕೋಸ್ಕರ ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಓಂ ರೀಂ ನಮಃ ಅಥವಾ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ. ವಿದ್ಯಾರ್ಥಿಗಳು ವಿಶೇಷವಾಗಿರ್ತಕ್ಕಂಥ ಮಂತ್ರಗಳನ್ನು ಪಠನೆ ಮಾಡಬೇಕಾಗುತ್ತೆ. ತುಳಸಿಯ ನೀರನ್ನು ಕುಡಿತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ನೋಡಿ, ಈ ದಶಮಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾರೆ. ವಿದ್ಯೆ ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ. ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ಬೋದು. ಇವೆಲ್ಲ ವಿಚಾರಗಳನ್ನು ಸ್ವಲ್ಪ ಪರಾಮರ್ಶೆಯಾಗಿ ನೋಡ್ಕೋಬೇಕಾಗುತ್ತೆ. ಧನುರಾಶಿ ಅಧಿಪತಿ 6ರ ಸ್ಥಾನದಲ್ಲಿ ವಕ್ರ ಇದ್ದಾನೆ. ವಕ್ರ ಅಂದರೆ ನಿಧಾನ, ಮಂದಗತಿ ಆಗ್ತದಷ್ಟೇ. ಆ ಮಂದಗತಿಗೆ ಪ್ರಯತ್ನವನ್ನು ಸೇರಿಸಿದ್ರೆ ಮಾತ್ರ ಅಶುಭ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಆಗುತ್ತೆ. ಮದುವೆ ವಿಚಾರ ಖಂಡಿತ ಮಾತಾಡಕ್ಕೆ ಹೋಗ್ಬೇಡಿ. ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸೋದ್ರಿಂದ ಚೂರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು. ಹೆಸರು ಕಾಳನ್ನು ಆಗಿಂದಾಗೆ ನೀವು ಅಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ. ಸಾಧ್ಯವಾದಷ್ಟು ಶಿವನ ಆರಾಧನೆ ಭಾಳ ಮುಖ್ಯ. ಧನುರ್ಮಾಸ ನಿಮ್ಮಲ್ಲಿ ಏನಾದರೂ ನೀವು ಆಸಕ್ತಿ ಇದ್ದು ಧನುರ್ಮಾಸವನ್ನು ನೀವು ಮಾಡ್ತಾ ಇದ್ದೀನಿ ಅಂದರೆ ಗೋ ಹೆಡ್. 100ಕ್ಕೆ 100 ಭಾಗ ಶುಭ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ನಿಮಗೆ ಸಿಗುತ್ತೆ. ಹಾಗೆ ಮಕರ ರಾಶಿಯ ಈ ವಾರದ ಫಲ ಹೇಗಿರುತ್ತೆ? ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು 2ರ ಸ್ಥಾನದಲ್ಲಿ ವಕ್ರಗತಿಯನ್ನು ತೆರೆದು ನಿಮಗೋಸ್ಕರ ಧನಸ್ಥಾನದಲ್ಲಿ ಕೂತಿದ್ದಾರೆ. ಸಾಡೆ ಸಾತಿ ನಾನು ಕಾನ್ಸೆಪ್ಟೇ ಮಾತಾಡಲ್ಲ. ಬರ್ರಿ, ಮಕರ ರಾಶಿ ಸಾಡೆ ಸಾತಿ, ಕುಂಭರಾಶಿ ಸಾಡೆ ಸಾತಿ, ಮೀನರಾಶಿ ಸಾಡೆ ಸಾತಿ. ಈಗಾಗಲೇ ಇನ್ನೇನು ಶನಿ ಈಗ ಬದಲಾವಣೆ ಇರ್ತಾಗ್ತದೆ. ಮೇಷರಾಶಿಗೆ ಸಾಡೆ ಸಾತಿ. ಹೇಳಿ ಜನಗಳನ್ನು ಎದುರಿಸ್ತಾ ಇದ್ದೀರಿ. ಅದೇನಾಗ್ತದೋ ಗೊತ್ತಿಲ್ಲ, ಮಾತಾಡಲ್ಲ ನಾನೀಗ. ಮಕರ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲೇ ಇದ್ದಾನೆ. ಈ ಯೋಗ ಇರೋದ್ರಿಂದ ಏನು ಫಲಗಳನ್ನು ನಿರ್ಣಯ ಮಾಡ್ತಿರೋ, ಏನು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ 100% ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಪ್ರಯತ್ನ ಬಹಳ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತೆ. ನೋಡಿ, ಅಷ್ಟಮಾಧಿಪತಿ ದ್ವಾದಶ ಭಾವದಲ್ಲಿ ಒಂದು ರೀತಿಯಾಗಿ ವಿಪರೀತವಾಗಿರ್ತಕ್ಕಂಥ ರಾಜಯೋಗ. ಆದರೆ ಸ್ವಲ್ಪ ಸಮಸ್ಯೆಯನ್ನು ಮಾಡ್ಕೊಳ್ಳೋದು ಬೇಡ. ತಂದೆಯೊಟ್ಟಿಗೆ ಹಿರಿಯರೊಟ್ಟಿಗೆ
ಒಂದಲ್ಲ ಒಂದು ಸಮಸ್ಯೆಗಳನ್ನು ಮಾಡ್ಕೊಳ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥ ಪರಿಣಾಮಗಳನ್ನು ಎದುರಿಸ್ಬೇಕಾಗ್ತದೆ. ಸಾಧ್ಯವಾದಷ್ಟು ಮಕರ ರಾಶಿಯವರು ನೀವು ಸಹಿತ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿ ಶುಭ ಫಲಗಳು ಜಾಸ್ತಿ ಆಗ್ತದೆ. ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ. ಸಾಧ್ಯವಾದಷ್ಟು ಕಾಮಾಗಿ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ದುಡುಕಿನ ನಿರ್ಧಾರಗಳಿಂದ ಆರೋಗ್ಯ ಅಥವಾ ಒಂದಲ್ಲ ಒಂದು ಸಮಸ್ಯೆಗಳನ್ನು ಕಾಡ್ಬೋದು. ಕುಂಭರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕುಂಭರಾಶಿಯವರಿಗೆ ಖರ್ಚುಗಳು ಜಾಸ್ತಿ ಆಗ್ತಿದೆ ಗೊತ್ತು. ಇದಕ್ಕಿದ್ದಾಗೆ ಖರ್ಚುಗಳು ಬರ್ತಕ್ಕಂಥದ್ದಿರುತ್ತೆ. ಈಗ ಕೊಂಚ ಕಡಿಮೆ ಆಗಿದೆ. ಜೊತೆಗೆ ಸಪ್ತಮಾಧಿಪತಿ ಏಕಾದಶ ಭಾವಕ್ಕೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ದಶಮ ಸ್ಥಾನದಲ್ಲಿದ್ದ ಏಕಾದಶ ಭಾವಕ್ಕೆ ಇನ್ನಷ್ಟು ಬೂಮ್ ಆಗುತ್ತೆ. ಜೊತೆಗೆ ಧನಸ್ಥಾನದಲ್ಲಿರ್ತಕ್ಕಂಥ ರಾಹು ವಿಪರೀತವಾದಂಥ ಹಣವನ್ನು ಕೊಡುತ್ತೆ. ಆದರೆ ಗುರುವಿನ ಫಲಗಳನ್ನು ಕೊಡೋದ್ರಿಂದ ಸ್ವಲ್ಪ ಮಂದಗತಿ ಆಗ್ಬೋದು. ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಭಾಳ ವಿಶೇಷ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ ಬರ್ತಾ ಇದೆ. ರಾಹು ನಿಮ್ಮ ಜಾತಕಕ್ಕೆ ಬರ್ತಾ ಇದ್ದಾನೆ. ರಾಹು ಲಗ್ನದಲ್ಲಿರ್ತಕ್ಕಂಥ ರಾಹು ವಿಶೇಷವಾಗಿರ್ತಕ್ಕಂಥ ಕ್ರಿಯೇಟಿವ್ ಫೀಲ್ಡನ್ನು ಕೊಡ್ತಾನೆ. ಯಾಕೆಂದರೆ ಶತಭೀಷ ನಕ್ಷತ್ರ ಇದ್ದಾನೆ. ಶತಭೀಷ ನಕ್ಷತ್ರ ಆ ರಾಶಿಯಲ್ಲೇ ಇರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಈ ವಾರ ಕುಂಭರಾಶಿಯವ್ರಿಗೂ ಸಹಿತವಾಗಿ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡ್ರೆ ಸಾಕು. ಮಿಕ್ಕ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ. ಶತ್ರುಭಾವ ನೋಡಿ, ಅಷ್ಟಮ ಸ್ಥಾನದಲ್ಲಿ ಕೇತು ಇದ್ದಾನೆ. ಕಷ್ಟಗಳನ್ನು ದೂರ ಮಾಡ್ತಾನೆ. ಮೋಕ್ಷ ಸ್ಥಾನ ಅಂತ ನೋಡಿದ್ವಿ. ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಇಲ್ಲಿದೆ ನೋಡ್ಕೊಳ್ಳಿ, 10ರ ಸ್ಥಾನದಲ್ಲಿದೆ. ಖಂಡಿತವಾಗಿ ದಶಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಶುಭವನ್ನು ಕೊಡಲೇಬೇಕು ನಿಮಗೆ. ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಹಣಕಾಸಿನಲ್ಲೇ ಅಭಿವೃದ್ಧಿ ಮಾಡ್ತಕ್ಕಂಥದ್ದಿರುತ್ತೆ. ಲಾಭಸ್ಥಾನಕ್ಕೆ ಬೇಡ ಸೂರ್ಯ ಬರ್ತಾ ಇದ್ದಾನೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಸಂಗಾತಿಯನ್ನು ಇನ್ನಷ್ಟು ಪ್ರೀತಿ ಮಾಡ್ತಕ್ಕಂಥ ಗುಣಧರ್ಮವನ್ನು ನಿಮಗೆ ತಂದು ಕೊಡ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಕುಂಭರಾಶಿಯವರಿಗೆ ರಾಜಯೋಗದ ಕಾಲ. ಆ ರಾಜಯೋಗವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಸಾಡೆ ಸಾತಿ ಇದೆ ಗುರುಗಳೇ, ನನ್ನ ಲಗ್ನದಲ್ಲಿ ಜನ್ಮ ಶನಿ ಇದ್ದಾನೆ ಗುರುಗಳೇ. ಯಾವ ಶನಿ ಇದ್ರೂ ನಿಮ್ಮನ್ನೇನು ಮಾಡೋದಿಲ್ಲ. ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ. ಈ ಕಾಲವನ್ನು ಉಪಯೋಗಿಸ್ಕೊಂಡ್ರೆ ಮಾತ್ರ ನಿಮಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ. ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಎಷ್ಟು ಶಿವನನ್ನು ಅಷ್ಟೋತ್ತರ, ಶಿವನ ಪ್ರಾರ್ಥನೆ, ರುದ್ರಾಭಿಷೇಕ ಇವೆಲ್ಲ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿ ನೋಡೋದಾದರೆ ನೋಡಿ, ರಾಶಿ ಅಧಿಪತಿಯಾಗಿ ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವ ಸ್ವಲ್ಪ ಮಟ್ಟಿಗೆ ನಿಮಗೆ ಕಷ್ಟ ನಷ್ಟಗಳ ಭಾವ ಆಗ್ಬೋದು. ಹಾಗೆ ಬದಲಾವಣೆಯ ಸಮಯವನ್ನು ತರ್ಬೋದು. ನಷ್ಟಸ್ಥಾನದಲ್ಲಿರ್ತಕ್ಕಂಥ ಶನಿ ಯಾವಾಗಲೂ ನಷ್ಟವನ್ನು ಮಾಡೋದಿಲ್ಲ. ವಿಶೇಷವಾಗಿ ನಾನು ವಿದೇಶ ಪ್ರಯಾಣದವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಫಲಲಭ್ಯ ಮೀನರಾಶಿಯವ್ರಿಗೆ ಅಂತ ಹೇಳಿದ್ದೇನೆ. ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ ಗುರುಗಳೇ, ಮುಂದೆ ಬರ್ತಕ್ಕಂಥದ್ದು ಖಂಡಿತ ಕಡಿಮೆ ಆಗುತ್ತೆ. ಮೀನರಾಶಿ ನಿಮಗೆ ನೋಡಿ, ತೃತೀಯಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. ಅಷ್ಟಮಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಕ್ಸಲೆಂಟ್ ಗ್ರೋತ್ ಸಿಗುತ್ತೆ. ತುಂಬ ವಿಪರೀತವಾಗಿ ಹಣ ಬರ್ತಕ್ಕಂಥದ್ದಿರುತ್ತೆ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ತಡಿಲಾರದಷ್ಟು ಹಣ ಬರ್ತಕ್ಕಂಥದ್ದಿರುತ್ತೆ. ಏನಪ್ಪ ಇಷ್ಟೊಂದು ಹಣ ಬರ್ತದಲ್ಲ ಅಂತ ಅಂದ್ಕೊಳ್ಳೋದು ಕೂಡ ಸಾಧ್ಯತೆ ಬರುತ್ತೆ. ಜಸ್ಟ್ ನಿಮ್ಮ ಆಸೆಗೆ ತಕ್ಕ ಪ್ರತಿಫಲ ಇರ್ತಕ್ಕಂಥದ್ದು ನೋಡಿದ್ವಿ. ಖರ್ಚುಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಖಂಡಿತವಾಗಿ ಶುಭ ಫಲಗಳು ಜಾಸ್ತಿ ಆಗುತ್ತೆ. 4ರ ಅವಧಿ 9 ಮನೆ ಬದಲಾವಣೆಯ ಸಮಯಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಒಂದು ರೀತಿಯಾಗಿ ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥ ಪ್ರೇರಿತವಾಗಿರ್ತಕ್ಕಂಥ ಕಾಲ ಕೂಡ ಮೀನರಾಶಿಯವ್ರಿಗೆ ನಾವು ನೋಡ್ಬೋದು. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದಿರುತ್ತೆ. ಸ್ನೇಹಿತರೆ, ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.